ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮೋಮೋಸ್ ರೆಸಿಪೀಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಮೋಮೋಸ್ ಮಾಡೋಣ ಬನ್ನಿ. ಮನೇಲಿ ಏನೇನು ಸಣ್ಣ ಪುಟ್ಟ ಐಟಮ್ಸ್ ಇದೆ ಅದರಿಂದನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಕ್ಯಾರೆಟು, ಬೀನ್ಸ್ ಆ್ಯಂಡ್ ಕ್ಯಾಪ್ಸಿಕಮ್ ಎಲ್ಲ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ಟವ್ ಹಚ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಫಸ್ಟ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ನೆಕ್ಸ್ಟ್ ಚಾಪ್ ಮಾಡಿಟ್ಕೊಂಡಿರೋ ವೆಜಿಟೇಬಲ್ಸ್ನೆಲ್ಲ ಹಾಕೋತಾ ಇದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಜಾಸ್ತಿನೂ ಫ್ರೈ ಮಾಡಬಾರ್ದು, ಕ್ರಿಸ್ಪಿ ಆಗಿರಬೇಕು. ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಕ್ರಿಸ್ಪಿ ಆಗಿರಲಿ, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಅದನ್ನು ಸ್ಟವ್ ಆಫ್ ಮಾಡಿ ನಾವಿವಾಗ ಈಗ ಮೋಮೋಸ್ಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಡೋ ಅಲ್ವಾ, ಅದರದ್ದು ಅಂದರೆ ಹಿಟ್ಟು. ಆ ಮೈದಾ ಹಿಟ್ಟಿಗೆ ಸ್ವಲ್ಪ ಆಯಲ್ಲು ಮತ್ತು ಉಪ್ಪು ಅದನ್ನೆಲ್ಲ ಹಾಕಿ ನೀಟಾಗಿ ಕಲಿಸ್ಕೊಂಡು ಅದನ್ನು 15 ನಿಮಿಷ ನೆನೆಯೋದಕ್ಕೆ ಬಿಡಿ. ನೆಕ್ಸ್ಟ್ ಅದಾದಮೇಲೆ ಉಂಡೆ ಮಾಡಿಕೊಂಡು ಈ ಥರ ಒತ್ತಬೇಕು. ಅಂದರೆ ನನ್ನ ಕೈಯಲ್ಲಿ ರೌಂಡ್ ಶೇಪ್ ಬರೋದಿಲ್ಲ, ಯಾವತ್ತೂ ಬಂದಿಲ್ಲ, ಬರೋದು ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಟ್ರೈ ಮಾಡ್ತಿದ್ದೀನಿ, ಆದರೂ ಪರವಾಗಿಲ್ಲ, ಏನು ಮೈಂಡ್ಗೆ ಹಾಕೋಬೇಡಿ. ಸೊ ನೆಕ್ಸ್ಟ್ ಇವಾಗ ಅದಕ್ಕೆ 1 ಸ್ಪೂನಷ್ಟು ಅದ್ರ ಕರೆಕ್ಟಾಗಿ ಫಿಲ್ಲಿಂಗ್ಸ್ ಹಾಕೊಳ್ಳೋಣ. ಅಂದರೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನೀಟಾಗಿ ಹಾಕ್ಬಿಟ್ಟು, ಅದೇನಾದ್ರು ಸರಿಯಾಗಿ ಅಂಟ್ತಿಲ್ಲ ಅಂತಂದರೆ ಸ್ವಲ್ಪ ವಾಟರ್ನ ಏನು ಅಜ್ಜಿ ಕೈಯಿಂದ ಸ್ವಲ್ಪ ಹಾಕಿ ಅದು ಅಂಟಿಸಿ ನೀಟಾಗಿ ಅಂಟ್ಕೊಳ್ಳುತ್ತೆ. ನೆಕ್ಸ್ಟ್ ಅದನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು 1 by 1. ಸೊ ನಾನಿಲ್ಲಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ, ನನಗಷ್ಟು ಸರಿಯಾಗಿ ಬರೋದಿಲ್ಲ, ಆದ್ರೂ ಟ್ರೈ ಮಾಡಿದ್ದೀನಿ, ಏನೋ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ ಅನ್ಕೋತಾ ಇರ್ತೀರಾ, ಏನು ಲೀಲಾ ಅವ್ರ ಬದಲು ಅವ್ರ ಮಗಳು ವ್ಲಾಗ್ ಮಾಡ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ 2 ಇಯರ್ಸ್ ಬ್ಯಾಕ್ ನಮ್ಮ ಅಪ್ಪ ತೀರೋದ್ರಲ್ವ, ಆ ಅಮ್ಮ ತುಂಬ ಮೆಂಟಲಿ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಅವರು ಫುಲ್ಲು ಹೆಂಗಂದರೆ ಫಸ್ಟ್ ಎಷ್ಟು ಗುಂಡು ದಪ್ಪಗೆ ಚೆನ್ನಾಗಿದ್ರು, ಇವಾಗ ಫುಲ್ಲು ಸಣ್ಣಗೆ ಹೋಗಿ ಸ್ಕೆಲಿಟನ್ ಥರ ಆಗೋಗಿದ್ದಾರೆ ಸ್ವಲ್ಪ. ಹಂಗೂ ನಾವು ಧೈರ್ಯ ತುಂಬ್ತಾ ಇದ್ದೀವಿ, ಹಂಗೂ ಅವರು ಕೆಲಸ ಅದು ಇದು ಅಂತ ಫುಲ್ಲೆಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಅವರು ತುಂಬ ವೀಕ್ ಆಗಿಬಿಟ್ಟಿರೋದಕ್ಕೆ ನಾನೇ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ಅಷ್ಟಿಂದ ನಮ್ಮ ಅಮ್ಮನೇ ಹೇಳ್ತಿತ್ತು ಕಂಟಿನ್ಯೂ ಮಾಡು ವ್ಲಾಗ್ಸ್ನ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇವಾಗ ನಾವು ಸ್ಟವ್ ಮೇಲೆ ನೀರು ಇಟ್ಕೊಳ್ಳೋಣ. ಅಂದರೆ ಏನು ಸ್ಟೀಮ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರು ಹಾಕಿ, ನಿಮ್ಮ ಹತ್ರ ಏನಾದ್ರು ಸ್ಟೀಮಿಂಗ್ ಏನು ಪಾತ್ರೆ ಏನೇ ಇದ್ದರೆ ಅದನ್ನು ಇಟ್ಕೊಳ್ಳಿ. ಇದರಲ್ಲಿ ಇಟ್ಟು ನೆಕ್ಸ್ಟ್ ನಾವೇನು ಮಾಡ್ಕೊಂಡಿರ್ತೀವಿ ಮೋಮೋಸ್ ಅದನ್ನೆಲ್ಲ ಇಟ್ಟು ನೀಟಾಗಿ ಒಂದು 10 to 12 ಮಿನಿಟ್ಸ್ ನೀಟಾಗಿ ಕುಕ್ ಮಾಡ್ಕೊಳ್ಳೋಣ. ಅದು ಯಾವಾಗ ಪೂರ್ತಿ ಶೈನಿಂಗಾಗಿ ಕಾಣಿಸ್ತಾ ಇರುತ್ತೆ ಆವಾಗ ಅದು ಪೂರ್ತಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಆ ಚಟ್ನಿನೂ ಕೂಡ ಮಾಡ್ಕೊಳ್ಳೋದು ತುಂಬ ಈಸಿ. ಹೆಂಗೆ ಅಂದರೆ ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ, ಉಪ್ಪು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡು, ನೀರು ಹಾಕಬೇಡಿ, ಹಂಗೆ ಪೇಸ್ಟ್ ಮಾಡಿಕೊಂಡು ಸುಮ್ಮನೆ ಹಾಗೆ ಒಂದು ಸರ್ತಿ ಫ್ರೈ ಮಾಡಿಕೊಂಡ್ರೆ ಮುಗೀತು. ಮೋಮೋಸ್ ಚಟ್ನಿನೂ ಕೂಡ ರೆಡಿ ಆಗುತ್ತೆ. ಬನ್ನಿ ಮೋಮೋಸ್ ತಿಂದು ಅಮ್ಮನ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನೋಡೋಣ. ಹೇಗಿದೆ ಅಮ್ಮ? ಚೆನ್ನಾಗೈತೆ, ಫಸ್ಟ್ ಟೈಮು ಚೆನ್ನಾಗಿ ಟ್ರೈ ಮಾಡಿದ್ದೆ. ನೋಡಿದ್ರಿ ಅಲ್ವಾ ನಮ್ಮಮ್ಮ ಹೇಗೆ ರಿವ್ಯೂ ಕೊಡ್ತು ಅಂತ ಅಂದ್ಬಿಟ್ಟು. ಅಂದರೆ ನಮ್ಮಂಗೆ ಖುಷಿ ಆಗೋಯ್ತು, ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದೆಯಲ್ಲ ನಿನ್ನನ್ನು ಹೇಳ್ದೆ ಕೇಳದೆ ಮಾಡಿ ಅಂತಲೇ ಅಂತು ನಮ್ಮಮ್ಮ. ಸೊ ಆಮೇಲೆ ನನ್ನ ತಮ್ಮನೂ ವೆಯ್ಟ್ ಮಾಡ್ತಿದ್ದೆ ಅಷ್ಟೊತ್ತಿಂದ. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲಪ್ಪ, ನಮ್ಮಮ್ಮ ತಿಂದು ಚೆನ್ನಾಗೈತೆ ಅಂತ ಹೇಳೋವರೆಗೂ ನಾನು ಮಾತ್ರ ತಿನ್ನಲ್ಲ ಅಂತ ಅಂದ್ಕೊಂಡು ಅವನು ನಿಂತಿದ್ದ. ನಮ್ಮಮ್ಮ ತಿಂದಾದ್ಮೇಲೆ ಆಮೇಲೆ ಅವನು ಟೇಸ್ಟ್ ಮಾಡಿ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ಯಾ ಅಂತ ಅಂದ. ಅಪರೂಪಕ್ಕೆ ಇಬ್ಬರು ಕೈಲೂ ಹೊಗಳಿಸ್ಕೊಬಿಟ್ಟೆ ಅಂತ ನನಗೆ ಖುಷಿ ಆಗ್ತಾಯಿದೆ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಲೇಬೇಡಿ. ಥ್ಯಾಂಕ್ ಯು ಸೋ ಮಚ್.